ಅದ್ದೂರಿಯಾಗಿ ಮತ್ತು ಸಮಾಜಮುಖಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಅಂದಾನಪ್ಪನವರ ಜನ್ಮದಿನ ಆಚರಿಸಿದ ಜನಸೇವಕ ಡಾಕ್ಟರ್ ರುದ್ರೇಗೌಡರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಅಂದಾನಪ್ಪನವರ ಜನ್ಮದಿನವನ್ನು ರಾಜಗೋಪಾಲನಗರ ವಾರ್ಡ್ ಹಾಗೂ ರಾಜೇಶ್ವರಿನಗರ ವಾರ್ಡಿನ ಸಮಾಜ ಸೇವಕರಾದ ಹಾಗೂ ರಾಜಕೀಯ ಮುಖಂಡರಾದ ಡಾಕ್ಟರ್ ರುದ್ರೇಗೌಡರು ರಾಜೇಶ್ವರಿನಗರ ವಾರ್ಡಿನ ರಾಜೇಶ್ವರಿ ದೇವಸ್ಥಾನದ ಹತ್ತಿರ ತಾಯಿ ಶ್ರೀ ರಾಜೇಶ್ವರಿ ದೇವಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಮತ್ತು ಅಂದಾನಪ್ಪನವರಿಂದ ಕೇಕ್ ಕತ್ತರಿಸುವ ಮೂಲಕ ಹಾಗೂ ಅಂದಾನಪ್ಪನವರಿಗೆ ಹಾಗೂ ಅವರ ಪುತ್ರ ಶ್ರೀಧರ್ ಅಂದಾನಪ್ಪನವರಿಗೆ ಬೃಹತ್ ಹೋಮಾಲೆ ಹಾಕುವ ಮೂಲಕ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಅಷ್ಟೇ ಅಲ್ಲದೆ ಇದೇ ವೇಳೆಯಲ್ಲಿ ರಾಜೇಶ್ವರಿ ದೇವಸ್ಥಾನದ ಹತ್ತಿರ ನೂರಾರು ಜನರಿಗೆ ಅನ್ನದಾನವನ್ನ ಮಾಡುವ ಮೂಲಕವೂ ಸಹ ಡಾಕ್ಟರ್ ರುದ್ರೇಗೌಡರು ಬಹಳ ಅರ್ಥಪೂರ್ಣವಾಗಿ ತಮ್ಮ ನೆಚ್ಚಿನ ನಾಯಕ ಅಂದಾನಪ್ಪನವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು. ಇದೇ ವೇಳೆಯಲ್ಲಿ ರುದ್ರೇಗೌಡರು ತಮ್ಮ ಸಹಾಯ ಹಸ್ತ ಸೇವಾ ಟ್ರಸ್ಟ್ ವತಿಯಿಂದ ನೂತನ ವರ್ಷ 2026ರ ಕ್ಯಾಲೆಂಡರ್ಗಳನ್ನ ಅಂದಾನಪ್ಪನವರಿಂದ ಬಿಡುಗಡೆಗೊಳಿಸಿದರು. ಇವತ್ತು ಈ ನಮ್ಮ ಲೆಗ್ಗೆರೆ ಭಾಗದ ಹಿರಿಯ ಮುತ್ಸದಿ ಹಾಗೂ ಸರಳ ಸಜ್ಜನಿಕೆಯ ನಾಯಕರಾದಂಥ ಮಾಜಿ ನಗರಸಭಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ JDS ಉಪಾಧ್ಯಕ್ಷರಾದಂಥ ಡಾಕ್ಟರ್ ಅಂದಾನಪ್ಪನವರ ಜನ್ಮದಿನಾಚರಣೆ ಇದ್ದು, ಈ ದಿನ ನಮ್ಮ ಭಾಗದಲ್ಲಿ ಅಂದಾನಪ್ಪನವರ ಜನ್ಮದಿನವನ್ನು ರಾಜೇಶ್ವರಿ ನಗರಕ್ಕೆ ಕರೆತಂದು ರಾಜೇಶ್ವರಿ ನಗರ ದೇವಾಲಯದಲ್ಲಿ ಅವರಿಗೆ ಪೂಜೆ ಸಲ್ಲಿಸಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಹಾಗೂ ಮತ್ತು ನನ್ನ ಸಂಸ್ಥೆಯ ಸಹಾಯಹಸ್ತ ಸೇವಾ ಟ್ರಸ್ಟ್ನ ಈ ವರ್ಷದ 2026ರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಅವರಿಗೆ ಕೇಕ್ ಕತ್ತರಿಸಿ ಹಾರ ಹಾಕಿ ಸನ್ಮಾನಿಸುವ ಮೂಲಕ ಅಂದಾನಪ್ಪರ ಬರ್ತ್ಡೇಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಅವರಿಗೆ ಮುಂದಿನ ದಿನಗಳಲ್ಲಿ ಅಂದಾನಪ್ಪನವರಿಗೆ ದೇವರು ಹೆಚ್ಚಿನ ರೀತಿಯ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಅಧಿಕಾರ ಎಲ್ಲವನ್ನು ಕೊಡಲಿ ಅಂತ ನನ್ನ ತಾಯಿ ದುಗ್ಲಮ್ಮ ಹಾಗೂ ರಾಜೇಶ್ವರಿ ಕೇಳ್ಕೊತೀನಿ.